ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಎಚ್ ಬಿ, ರಾಮನಗರ ಟೌನ್, 31ನೇ ವಾರ್ಡು, ಅರ್ಚಕರಹಳ್ಳಿ, ಮೈಸೂರು ಬೆಂಗಳೂರು ರಸ್ತೆ. ಬಂಧುಗಳೇ, ಇವತ್ತು ಸಾಕಷ್ಟು ಜನರಿಗೆ ಏನಾಗ್ತಿದೆ ಅಂದರೆ ಚರ್ಮ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರಲ್ಲಿ ಸೋರಿಯಾಸಿಸ್ ಆಗಿರ್ಬೋದು, ಅಥವಾ ಬಿಳಿ ತೊನ್ನಾಗಿರ್ಬೋದು, ಹುಳುಕಡ್ಡಿ, ಗಜಕರ್ಣ, ಹೀಗೆ ಸುಮಾರು ಚರ್ಮದಲ್ಲಿ ಸಾಕಷ್ಟು ಜನಕ್ಕೆ ಏನಾಗ್ತಾಯಿದೆ ಅಂದರೆ ಈ ಕಾಯಿಲೆಗಳು ಉಲ್ಬಣ ಆಗ್ತಾ ಇದ್ದಾವೆ. ಭಾಳ ಮುಖ್ಯವಾದಂಥ ಕಾರಣ ಏನು ಈ ಕಾಯಿಲೆಗೆ, ಮತ್ತು ಅದರ ಲಕ್ಷಣಗಳೇನು, ಮತ್ತು ಅದಕ್ಕೆ ನಮ್ಮ ಸುತ್ತಮುತ್ತಲು ಸಿಗ್ತಕ್ಕಂಥ ಒಂದು ಹಿತ್ತಲ ಮದ್ದು ಅಥವಾ ಒಂದು ಅಡುಗೆ ಮನೆ ಮದ್ದು ಅಥವಾ ಪ್ರಕೃತಿದತ್ತವಾದಂಥ ಔಷಧಿಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ಸಂಚಿಕೆಯಲ್ಲಿ ಸಿಗೋಣ ಸ್ನೇಹಿತರೆ. ನಾವೊಂದು ಈ ಒಂದು ಔಷಧಿಗಳು ಮಾಡಿ ಬಂದಿರತಕ್ಕಂಥ ಲಾಭದಲ್ಲಿ ರಾಮನಗರದಲ್ಲಿ ಒಂದು ದೇಶೀಯ ಗೋಮಂದಿರ ನಿರ್ಮಾಣ ಮಾಡುವಂಥ ಒಂದು ಉದ್ದೇಶ ಹೊಂದಿದ್ದೀವಿ. ದಯವಿಟ್ಟು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ, ಮತ್ತು ನಿಮಗೆ ಆ ಕಾಯಿಲೆ ಇಲ್ಲಾಂದರೂ ಕೂಡ ಬೇರೆಯವರಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ನೀವು ಅದನ್ನ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ತಾ, ಬನ್ನಿ ಸ್ನೇಹಿತರೆ. ಈಗ ಈ ಸೋರಿಯಾಸಿಸ್ಸು ಅಥವಾ ಈ ಉಳ್ಕಡ್ಡಿ ಅಥವಾ ಗಜಕರ್ಣ ಅಥವಾ ಬೇರೆ ಯಾವುದೇ ಚರ್ಮ ಕಾಯಿಲೆಗೆ ನಾವು ಯಾವ ರೀತಿ ಔಷಧಿ ನೋಡ್ಕೊಬರೋಣ. ಭಾಳ ಮುಖ್ಯವಾಗಿ ನಮ್ಮ ಈ ಒಂದು ಸೋರಿಯಾಸಿಸ್ ಕಾಯಿಲೆ ಬರೋಕ್ಕೆ ಅಥವಾ ಈ ಚರ್ಮ ಕಾಯಿಲೆಗಳು ಬರೋಕ್ಕೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಲ್ಲದೆ ಇರತಕ್ಕಂಥದ್ದು, ಈ ಫ್ರಿಜ್ಜಿ ಐಟಮ್ ತಿಂತಕ್ಕಂಥದ್ದು, ಮತ್ತು ಈ ಕೆಮಿಕಲ್ ಯುಕ್ತವಾದಂಥ ಆಹಾರವನ್ನು ತಿಂತಕ್ಕಂಥದ್ದು, ಈ ಕಾನ್ಸ್ಟಿಪೇಷನ್ನು ಮತ್ತು ಈ ಜಂಕ್ ಫುಡ್ಸು, ಆಮೇಲೆ ನಾವು ಜೀರ್ಣಾಂಗ ವ್ಯವಸ್ಥೆಯನ್ನು ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ನಮ್ಮ ಶರೀರದಲ್ಲಿ ವಾತ ಪಿತ್ತ ಕಫಗಳೆಲ್ಲ ವ್ಯತ್ಯಾಸಗಳಾಗಿ, ಮತ್ತು ಕೆಲವರು ರಾತ್ರಿ ತಡವಾಗಿ ಊಟ ಮಾಡುವಂಥದ್ದು, ಈ ಕೂಲ್ ಡ್ರಿಂಕ್ಸನ್ನು ಕುಡಿಯುವಂಥದ್ದು, ಮತ್ತು ರಾತ್ರಿ ತುಂಬ ಹಾರ್ಡ್ ಫುಡ್ಡು ಅಂದರೆ ಏನಿವತ್ತು ಪಿಜ್ಜಾ, ಬರ್ಗರು ಅಂತೆಲ್ಲ ಹೇಳ್ತೀವಲ್ವ, ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಸಿಗ್ತಕ್ಕಂಥ ಕೆಲವು ಪದಾರ್ಥಗಳನ್ನು ತಿಂದು ನಮ್ಮ ಆರೋಗ್ಯವನ್ನು ನಾವು ಕೆಡಿಸ್ಕೊತಾ ಇದ್ದೀವಿ. ಎಟ್ ಎ ಟೈಮ್ ನಮಗೆ ರಕ್ತ ಶುದ್ಧಿಯಾದಾಗ, ದೇಹ ಶುದ್ಧಿಯಾದಾಗ, ಕಾನ್ಸ್ಟಿಪೇಷನ್ ಇದ್ದಾಗ ಏನಾಗುತ್ತೆ, ನಮ್ಮ ರಕ್ತ ಎಲ್ಲ ಗಲೀಜಾಗಿ ಏನಾಗುತ್ತೆ, ಒಂದು ಪಿತ್ತ ಎಲ್ಲ ಜಾಸ್ತಿಯಾಗಿ ನಿದ್ದೆಗೆಟ್ಟಾಗ ಅದೊಂದು ಚರ್ಮದ ಕಾಯಿಲೆ ರೂಪದಲ್ಲಿ ಆಚೆ ಬರುತ್ತೆ ಸ್ನೇಹಿತರೆ ಇದು. ಸೊ ಈ ಒಂದು ಕಾಯಿಲೆ ಬರಬಾರ್ದು ಅಂದರೆ ನಾನು ಏನು ಇವತ್ತು ಕಾರಣಗಳು ಹೇಳಿದ್ನಲ್ಲೋ ಅದನ್ನೆಲ್ಲ ನೀವು ಅವಾಯ್ಡ್ ಮಾಡಿಕೊಂಡು ಉತ್ತಮವಾದಂಥ ಲೈಫ್ ಸ್ಟೈಲು ಅಂದರೆ ದಿನಚರಿಯನ್ನು ಸರಿ ಮಾಡಿಕೊಂಡು ನಾವು ಈ ಒಂದು ಕಾಯಿಲೆಯಿಂದ ಸ್ವಲ್ಪ ಮಟ್ಟಿಗೆ ಗುಣ ಪಡಿಬೋದು. ಅದಕ್ಕೆ ಹೊಟ್ಟೆಗೆ ನಾವು ಕುಡಿಯೋಕ್ಕೆ ಏನು ಮಾಡ್ತೀವಿ, ಸುಮಾರು ಈ ಮರದರ್ಶನ ಅಂತ ಬರುತ್ತೆ, ಎಳಲೆಕಾಯಿ ಅಂತ ಬರುತ್ತೆ, ಹಾಗೆ ನಿಮಗೆ ಕೆಲವು ಉಪಯುಕ್ತವಾದಂಥ ಈ ಕಕ್ಕೆ ಬೇರಿನ ಒಂದು ಚೂರ್ಣ, ಮತ್ತು ಸುಮಾರು ರಕ್ತ ಶುದ್ಧಿ, ದೇಹ ಶುದ್ಧಿ, ಮಂಜಿಷ್ಟ, ಈ ಥರದವೆಲ್ಲ ಒಂದು ಹಾಕಿ ನಾವು ಪೌಡ್ರ್ ಮಾಡಿರ್ತೇವೆ ಹೊಟ್ಟೆಗೆ ತೊಗೊಳಕ್ಕೆ. ಮತ್ತು ಜೀರ್ಣಾಂಗ ವ್ಯವಸ್ಥೆ ಸರಿ ಮಾಡೋಕ್ಕೆ ನಿಮಗೆ ನಾಟಿ ಹಸು ಗಂಜಲದಲ್ಲಿ ಮಾಡಿರ್ತಕ್ಕಂಥ ಔಷಧಿ ಇರುತ್ತೆ, ಮತ್ತು ಅದರ ಜೊತೆಗೆ ಗೋಮೂತ್ರ ಕ್ಷಾರ ಘನವಟಿ ಅಂತೇಳಿರುತ್ತೆ. ಅಂದರೆ ಹೊಟ್ಟೆಗೆ ತೊಗೊಳಕ್ಕೆ ನಿಮಗೆ ಔಷಧಿ ಇರುತ್ತೆ, ದೇಹ ಶುದ್ಧಿ, ರಕ್ತ ಶುದ್ಧಿ ಮತ್ತು ಕರಳುಗಳನ್ನು ಶುದ್ಧಿ ಮಾಡೋಕ್ಕೆ. ಹಾಗೆ ನಿಮಗೆ ಮೇಲ್ಗಡೆ ಲೇಪನ ಮಾಡೋಕ್ಕೆ ಈ ಒಂದು ಇವತ್ತು ಅದ್ಭುತವಾದಂತಹ ಸೋರಿಯಾಸಿಸ್ಸು ಅಥವಾ ಈ ಚರ್ಮ ಕಾಯಿಲೆಗಳಿಗೆ ಒಂದು ಆಯಿಲ್ ಯಾವ ರೀತಿ ಮಾಡ್ಕೊಂಬರೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ. ಭಾಳ ಮುಖ್ಯವಾಗಿ ಈ ಒಂದು ಆಯಿಲ್ ಮಾಡಬೇಕಾದ್ರೆ ನಮಗೆ ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಎಳ್ಳೆಣ್ಣೆ, ಸಾಸಿವೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ಈ 5 ತರಹದ ಎಣ್ಣೆಗಳನ್ನು ನಾವು ಬಳಸಬೇಕಾಗ್ತದೆ. ಈಕ್ವಲ್ ಕ್ವಾಂಟಿಟಿಯಲ್ಲಿ ಬಳಸಬೇಕು. ಸೊ ಅದಕ್ಕೆ ಭಾಳ ಮುಖ್ಯವಾಗಿ ನಾವು ಸತ್ಯನಾಶಿ ಅಂತ ಹೇಳ್ತೇವೆ ಆಡು ಭಾಷೆಯಲ್ಲಿ. ಇದನ್ನ ನಾವು ಕನ್ನಡದಲ್ಲಿ ಗೊಳವಳಿಕೆ ಗಿಡ ಅಂತಾರೆ ಅಥವಾ ದತ್ತೂರಿ ಗಿಡ ಅಂತಾರೆ. ಈ ಥರ ಒಂದು ಸಮೂಲವನ್ನು ಒಂದು 10 ಲೀಟ್ರಷ್ಟು ಇವೆಲ್ಲ ಎಣ್ಣೆಗಳಿಗೆ 1 kgಯಷ್ಟು ಈ ಒಂದು ಸಮೂಲದ ಒಂದು ಪೇಸ್ಟನ್ನು ಹಾಕಬೇಕಾಗ್ತದೆ. ಹಾಗೆ ತಮಗೆಲ್ಲ ಬಹುಶಃ ಶಿವನಿಗೆ ಇಷ್ಟವಾದಂತಹ ಒಂದು ಹೂವು, ಈ ಕಣಗಲೆಲೆ ಅಥವಾ ಮತ್ತು ಹೂವು ಎರಡನ್ನೂ ಕೂಡ ನಾವೇನು ಮಾಡಬೇಕಾಗ್ತದೆ, ಈ ಒಂದು 1 kgಯಷ್ಟು ಈ ಒಂದು ಎಲೆಯ ಕಲ್ಕವನ್ನು ಅಥವಾ ಪೇಸ್ಟನ್ನು ಹಾಕಬೇಕಾಗ್ತದೆ. ತಮಗೆಲ್ಲ ಬಹುಶಃ ಚಿರಪರಿಚಿತವಾದಂತಹ ಒಂದು ವೃಕ್ಷ ಬೇವಿನ ಮರ. ಸೊ ಬೇವಿನ ಮರ, ಈ ಒಂದು ಬೇವಿನ ಮರದ ಕಲ್ಕ ಸುಮಾರು 1 kgಯಷ್ಟನ್ನ ನಾವು ಇದಕ್ಕೆ ಹಾಕಬೇಕಾಗ್ತದೆ. ಬೇವಿನ ಎಣ್ಣೆನೂ ಹಾಕಿರ್ತೇವೆ, ಮತ್ತು ಈ ಬೇವಿನ ಎಲೆಯ ಒಂದು ಕಲ್ಕನ್ನು ಕೂಡ ಹಾಕಬೇಕಾಗ್ತದೆ. ಹಾಗೆ ಇದನ್ನು ಬಂಗಾಲಿ ಗಿಡ ಅಂತ ಹೇಳ್ತಾರೆ. ಸೊ ಇದರದ ಕಾಯಿ ಈ ರೀತಿ ಇರುತ್ತೆ. ಸೊ ಈ ಕಾಯಿನ ನಾವು ಸ್ವಲ್ಪ ಇದು ಮಾಡಿದ್ರೆ, ಅಂದರೆ ಕ್ರಷ್ ಮಾಡಿದ್ರೆ ಅದರಲ್ಲಿ ಯೆಲ್ಲೋ ಅಥವಾ ಹಸಿರು ಹಳದಿ ಬಣ್ಣದ ಒಂದು ಹಾಲು ಬರುತ್ತೆ. ಸೊ ಇದನ್ನು ಕೂಡ 1 kgಯಷ್ಟು ಕಲ್ಕನ್ನು ಹಾಕಬೇಕಾಗತ್ತೆ. ಇದನ್ನು ವಿಷಮದಾರಿ ಅಂತ ಕರೀತಾರೆ. ಸೊ ವಿಷಮದಾರಿಯ ಒಂದು ಕಲ್ಕನ್ನು ಕೂಡ 1 kg. ಹಾಗೆ ಹೊಂಗೆ ಮರದ ಹೊಂಗೆ ಎಣ್ಣೆನೂ ಹಾಕಿರ್ತೇವೆ, ಮತ್ತು ಹೊಂಗೆ ಸೊಪ್ಪನ್ನು ಕೂಡ ನಾವು 1 kgಯಷ್ಟು ಕಲ್ಕ. ಹಾಗೆ ಈ ಒಂದು ಸೀತಾಫಲದ ಎಲೆಯ ಕಲ್ಕ, ಅದು ಕೂಡ 1 kgಯಷ್ಟು. ಹಾಗೆ ಇದು ಎತ್ತಿನ ಕೋಡಿನ ಸಸ್ಯ ಅಂತ ಹೇಳ್ತಾರೆ. ತುಂಬ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ ಚರ್ಮ ಕೆಲವೇ ಮೇಲೆ. ಇದರಲ್ಲಿ ಇದು ಒಂದೇ ಇದ್ದರೂ ಕೂಡ ಸಾಕು. ಈ ಎತ್ತಿನ ಕೋಡಿನ ಎಲೆಯ ಒಂದು ಕಲ್ಕವನ್ನು ನಾವು ಎಣ್ಣೆಗೆ ಹಾಕಿ ಕುದಿಸಿ ಕೂಡ ನಾವು ಚರ್ಮ ಕಾಯಿಲೆಗೆ ಹಚ್ಕೊಂಡ್ರೆ ಅದ್ಭುತವಾಗಿ ಕೆಲಸ ಮಾಡ್ತದೆ. ಸೊ ಇದು ಬಂದು ಎತ್ತಿನ ಕೋಡಿನ ಗಿಡ ಅಂಥೇಳಿ, ಇದು ಸುಮಾರು ಕಾಡು ಪ್ರದೇಶಗಳಲ್ಲಿ ಸಿಗ್ತದೆ. ತುಂಬ ಅದ್ಭುತವಾಗಿ ಈ ಸೋರಿಯಾಸಿಸ್ ಮೇಲಂತರೂ ರಾಮಬಾಣದಂತೆ ಕೆಲಸ ಮಾಡ್ತದೆ ಇದು. ಸೊ ಹಾಗೆ ಭಾಳ ಮುಖ್ಯವಾಗಿ ತಮಗೆಲ್ಲ ಬಹುಶಃ ಗೊತ್ತಿರುವಾಗೆ ಇದು ಜ್ವರದಿಂದ ಕ್ಯಾನ್ಸರ್ದವರಿಗೆ ಬರ್ತಕ್ಕಂತಹ ಒಂದು ಸಸ್ಯ, ಮನೆ ಅಂಗಳದಲ್ಲಿರ್ತಕ್ಕಂಥದ್ದು ತುಳಸಿ, ಕೃಷ್ಣ ತುಳಸಿ. ಸೊ ಯಾವುದೇ ಒಂದು ಔಷಧಿಯಲ್ಲಿ ನಾವು ಬಳಸಬೇಕು ಅಂದರೆ ಕೃಷ್ಣ ತುಳಸಿ ಬಳಸಿದ್ರೆ ತುಂಬ ಒಳ್ಳೆಯದು, ಅದರಲ್ಲಿ ಔಷಧಿ ಗುಣ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಕೃಷ್ಣ ತುಳಸಿ ಎಲೆಯ ಕಲ್ಕ, ಹಾಗೆ ಅಳಲೆಕಾಯಿ ಪುಡಿ 1 kgಯಷ್ಟು, ಹಾಗೆ ಅಂಟುವಾಳಕಾಯಿ ಅಂತ ಬರುತ್ತೆ ನೋಡಿ, ನಾವು ಶಾಂಪೂಗೆಲ್ಲ ಬಳಸ್ತೀವಲ್ಲ, ಅದನ್ನು ಕೂಡ ಅದರದ್ದು ಒಂದು ಪುಡಿ 1 kgಯಷ್ಟು, ಹಾಗೆ ಬಾವಂಚಿ ಪುಡಿ
ಈ ಬಾವಂತಿ ಅಂತ ಬರುತ್ತೆ, ನಮಗೆ ಬಾಕುಚಿ ಅಂತ ಹೇಳ್ತಾರೆ. ಇದು ಕೂಡ ನಿಮಗೆ ಚರ್ಮ ಕಾಯಿಲೆಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು. ಈ ಎಲ್ಲ ಮೂಲಿಕೆಗಳ ಒಂದು ಕಲ್ಕವನ್ನು ಮಾಡಿ ನಾವು ಸುಮಾರು ಒಂದು 10-12 ಲೀಟ್ರ್ ಎಣ್ಣೆಗೆ ಹಾಕಿ, ಇವೆಲ್ಲ ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಈ 5 ಥರದ ಎಣ್ಣೆಗೆ ಹಾಕಿ ನಾವು ಏನು ಮಾಡಬೇಕು, ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ಎಲ್ಲಿವರೆಗೆ ಕುದಿಸ್ಬೇಕು ಅಂದರೆ ಈ ಔಷಧಿ ಗುಣಗಳೆಲ್ಲ ಎಣ್ಣೆಗೆ ಟ್ರಾನ್ಸ್ಫರ್ ಆಗಬೇಕು. ಸಣ್ಣ ಉರಿಯಲ್ಲಿ, ಸುಮಾರು ನಾವು ಚಿಮಣಿ ಇರ್ತೀವಲ್ವ ಆ ರೀತಿ ಉರಿಯಲ್ಲಿ ಸುಮಾರು ಒಂದು 10-12 ಗಂಟೆ ಕುದಿಸಿದಾಗ ಈ ಔಷಧಿ ಗುಣಗಳೆಲ್ಲ ಎಣ್ಣೆಗೆ ಟ್ರಾನ್ಸ್ಫರ್ ಆಗಿರ್ತವೆ ಮೂಲಿಕೆಗಳದ್ದು. ಸೊ ಆವಾಗ ನಾವು ಅದನ್ನು ಏನು ಮಾಡಬೇಕು ಅಂದರೆ ಒಂದು 4-5 ದಿನ ಬಿಸಿಲಿಗೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಇದೆಲ್ಲ ಹಾಕಿದ್ಮೇಲೆ ನಾವು ಬೇಕಾದರೆ ಸ್ವಲ್ಪ ಹಾಲು ಹಾಕಿ ಕೂಡ ಕುದಿಸ್ಬೋದು. ಹಾಲು ಹಾಕಿದ್ರೆ ಏನಾಗುತ್ತೆ ಅಂದರೆ ಈ ಔಷಧಿ ಗಿಡದಲ್ಲಿರ್ತಕ್ಕಂಥ ವಿಷ ಪದಾರ್ಥಗಳು ನಾಶ ಆಗ್ತವೆ. ಸೊ ಅದನ್ನು ನಾವು ಮತ್ತೇನು ಮಾಡಬೇಕು ಅಂದರೆ ಬೇರೆ ಪಾತ್ರೆಗೆ ಹಾಕ್ಬಿಟ್ಟು ಅದನ್ನ 8-10 ದಿನ ಬಿಸಿಲಿಗೆ ಇಟ್ಟು ಆಮೇಲೆ ಅದಕ್ಕೆ ಪಚ್ಚಕರ್ಪೂರ ಸ್ವಲ್ಪ ಹಾಕಬೇಕು. ಪಚ್ಚಕರ್ಪೂರ ಅಂದರೆ ಸುಮಾರು ಒಂದು ಅರ್ಧ kg ಪಚ್ಚಕರ್ಪೂರ ಹಾಕ್ಬಿಟ್ಟು ಪೌಡ್ರ್ ಮಾಡಿ, ಆಮೇಲೆ ಅದಕ್ಕೆ ಸ್ವಲ್ಪ ದೇಶಿ ಹಸುವಿನ ತುಪ್ಪ, ಹಳೆಯ ತುಪ್ಪ ಇದ್ದರೆ ಹಾಕ್ಬಿಟ್ಟು ನಾವೇನು ಮಾಡಬೇಕಂದ್ರೆ ಅದನ್ನ ಈ ಚರ್ಮ ಕಾಯಿಲೆ ಎಲ್ಲಿರುತ್ತೆ ಅಲ್ಲಿ ನಾವು ನಿತ್ಯ ರಾತ್ರಿ ಮಲಗಬೇಕಾದ್ರೆ ಮತ್ತು ಬೆಳಗ್ಗೆ ಸ್ನಾನ ಆದಮೇಲೆ ಹಚ್ತಾ ಬಂದರೆ ನಮಗೆ ಈ ಚರ್ಮ ಕಾಯಿಲೆ ಅದ್ಭುತವಾಗಿ ಬೇಗ ವಾಸಿ ಆಗ್ತದೆ. ಅದ್ರ ಜೊತೆಗೆ ನಾವು ಏನು ಮಾಡ್ಬೋದು ಅಂತಂದರೆ ಈ ಒಂದು ಎಣ್ಣೆ ರೆಡಿ ಮಾಡಬೇಕಾದ್ರೆ ಸುಮಾರು ಒಂದು 10-12 ಲೀಟ್ರಷ್ಟು ದೇಶಿ ಹಸುವಿನ ಗೋಮೂತ್ರ ಹಾಕಿ ನಾವು ನಿಧಾನ ಉರಿಯಲ್ಲಿ ಕುದಿಸಿದ್ರು ಕೂಡ ಏನಾಗ್ತದೆ, ಗೋಮೂತ್ರದಲ್ಲಿರ್ತಕ್ಕಂತಹ ಅದ್ಭುತವಾದಂಥ ಔಷಧಿಗಳಿಗೂ ಕೂಡ ಎಣ್ಣೆಗೆ ಟ್ರಾನ್ಸ್ಫರ್ ಆಗಿ ಇನ್ನೂ ಭಾಳ ಬೇಗ ಈ ಒಂದು ಕಾಯಿಲೆಯಿಂದ ನಾವು ಆಚೆ ಹೊಂದ್ಬೋದು. ಗೋಮೂತ್ರ ಮತ್ತು ಈ ತೋರಿಸಿರ್ತಕ್ಕಂಥ ಗಿಡಮೂಲಿಕೆಗಳನ್ನು ಹಾಕಿ ಎಣ್ಣೆ ತಯಾರು ಮಾಡಿಕೊಂಡು ಅದಕ್ಕೆ ಪಚ್ಚಕರ್ಪೂರ ಮತ್ತು ಹಸುವಿನ ತುಪ್ಪ ಹಾಕ್ಕೊಂಡು ನಾವು ಲೇಪನ ಮಾಡೋಕ್ಕೆ ಔಷಧಿ ಆಯಿತು. ಹಾಗೆ ಇದ್ರ ಜೊತೆಗೆ ಒಂದು ಆಯಿಂಟ್ಮೆಂಟ್ ಮಾಡ್ತೇವೆ ನಾವು, ಅದನ್ನು ಇಲ್ಲಿ ತೋರ್ಸೋಕ್ಕಾಗೋದಿಲ್ಲ. ಹಾಗೆ ನಿಮಗೆ ಹೊಟ್ಟೆಗೆ ತಗೊಳ್ಳೋಕ್ಕೆ ದೇಹ ಶುದ್ಧಿ, ರಕ್ತ ಶುದ್ಧಿ ಮತ್ತು ಮಾಂಸಖಂಡಗಳ ಶುದ್ಧಿಗಾಗಿ ಔಷಧಿ ಇರ್ತದೆ. ಸ್ನೇಹಿತರೆ, ನಿಮಗೆ ಈ ಒಂದು ಆಯಿಲ್ಲು ಮತ್ತು ದೇಹ ಶುದ್ಧಿ, ರಕ್ತ ಶುದ್ಧಿ ಮಾಡ್ತಕ್ಕಂಥ ಔಷಧಿ ತೊಗೊಳ್ಕೊಂಡು ನೀವೇ ನಿಮ್ಮ ಕಾಯಿಲೆಯನ್ನು ಗುಣ ಮಾಡ್ಕೊಳ್ಳಿ. ಕಾರಣಾಂತರಗಳಿಂದ ನಿಮಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ದಯವಿಟ್ಟು ನೀವು ಈ ಕೆಳಗಡೆ ತೋರಿಸಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ನೇರವಾಗಿ ನಿಮ್ಮ ಮನೆಗೆ ಕೂಡ ಔಷಧಿಯನ್ನು ನಿಮ್ಮ ಪೂರ್ಣ ವಿಳಾಸವನ್ನು ಕಳಿಸಿ ತಗೋಬೋದು, ನಿಮ್ಮ ಡೀಟೇಲ್ನ ಎಕ್ಸ್ಪ್ಲೇನ್ ಮಾಡಿ. ಅಥವಾ ನೀವು ನೇರವಾಗಿ ನಮ್ಮ ಮನೆಗೆ ರಾಮನಗರಕ್ಕೆ ಬಂದು ಕೂಡ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.